ತಮ್ಮ ಯೋಗ ಸೂತ್ರದಲ್ಲಿ ಅವುಗಳನ್ನು ಏನಂತ ಕರೆದ್ರು 4 ಪದಗಳನ್ನಾಗಿ ಮಾಡಿದರು. ಯೋಗ ಸೂತ್ರದಲ್ಲಿ 4 ಪದಗಳನ್ನಾಗಿ ಮಾಡಿದರು. ಪದಗಳನ್ನಾಗಿ ಮಾಡಿದ ನಂತರ ಅವುಗಳನ್ನ ಏನಂತ ಕರೆದ್ರು? ಯೋಗ ಸೂತ್ರ ಅಂತೇಳಿ ಕರೆದ್ರು. ನಂತರ ಯೋಗ ಪದಗಳಂತೇಳಿ ಕರೆದ ನಂತರ ಅವುಗಳನ್ನ ಯಾವ್ಯಾವ ಯೋಗಗಳು? ಜ್ಞಾನ ಯೋಗ, ಭಕ್ತಿ ಯೋಗ, ಕರ್ಮಯೋಗ, ರಾಜಯೋಗ. ಜ್ಞಾನ ಯೋಗ, ಎರಡನೇದು ಭಕ್ತಿ ಯೋಗ, ನಂತರ ಕರ್ಮಯೋಗ, ನೆಕ್ಸ್ಟ್ ರಾಜಯೋಗ. ಈ ಯೋಗ ಪದಗಳನ್ನ 4 ಪದಗಳನ್ನಾಗಿ ಮಾಡಿದ ನಂತರ ಅವುಗಳನ್ನ ಜ್ಞಾನ ಯೋಗ, ಭಕ್ತಿ ಯೋಗ, ಕರ್ಮಯೋಗ ಮತ್ತು ರಾಜಯೋಗ ಅಂತೇಳಿ 4 ಪದಗಳನ್ನಾಗಿ ವಿಂಗಡಣೆ ಮಾಡಿದರು. ಇವುಗಳಲ್ಲಿ ಮನಸ್ಸನ್ನ ಪಳಗಿಸಲು, ನಿಯಂತ್ರಿಸಲು ಸಾಧನಾ ಪದದಲ್ಲಿ ಹಂತ ಹಂತವಾಗಿ ಮೇಲೇರಬೇಕು. ಏನು? ಮನಸ್ಸನ್ನ ಪಳಗಿಸಿ ನಾವು ಯಾವುದೇ ಒಂದು ವಿಷಯವನ್ನ ಗಮನವಿಟ್ಟು ಕೇಳಬೇಕು ಅಂತ ಹೇಳಿದ್ರೆ ನಾವು ಏನ್ ಮಾಡ್ಬೇಕು? ಯಾವ ಗಮನ ಯಾವ ಕಡೆ ಇರ್ಬೇಕು? ನಮ್ದು ವಿಷಯದ ಕಡೆ ಗಮನ ಇರ್ಬೇಕು ಅಂದ್ರೆ ನಾವು ಯಾವ ರೀತಿಯಾಗಿ ಕೇಂದ್ರೀಕರಿಸಬೇಕು? ನಮ್ಮ ಮನಸ್ಸು ಇಲ್ಲಿದ್ರೆ ಮಾತ್ರ ನಾವು ಹೇಳಿದ ವಿಷಯವನ್ನ ಕೇಳೋದಕ್ಕೆ ಸಾಧ್ಯ. ಬಾಡಿ ಇಲ್ಲಿರುತ್ತೆ, ಮನಸ್ಸು ಎಲ್ಲೆಲ್ಲೋ ಇದ್ರೆ ನಾನು ಏನ್ ವಿಷಯ ಹೇಳ್ತೀನಿ ಅಂತ ಅರ್ಥ ಆಗುತ್ತಾ? ಇಲ್ಲ. ಹಾಗಾಗಿ ಮನಸ್ಸನ್ನ ಏನ್ ಮಾಡ್ಬೇಕು? ಕೇಂದ್ರೀಕರಿಸಿ, ನಿಯಂತ್ರಿಸಿ ಸಾಧನಾ ಪದದಲ್ಲಿ ಹಂತ ಹಂತವಾಗಿ ನಾವು ಎಲ್ಲ ವಿಷಯಗಳನ್ನು ಮೊದಲು ಕೂಡೋದನ್ನ ಕಲಿದ್ರೆ ನೆಕ್ಸ್ಟ್ ಏನ್ ಮಾಡಕ್ ಸಾಧ್ಯ? ಕಳೆಯೋದಕ್ಕೆ ಸಾಧ್ಯ ಅಲ್ವಾ? ಹಾಗೇನೆ ಇಲ್ಲಿ ಹಂತ ಹಂತವಾಗಿ ಮೇಲೇರೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ಮನುಷ್ಯನ ಸ್ವಭಾವ, ನಡವಳಿಗಳ ಮೂಲ ನಿಯಂತ್ರಣ ಕೇಂದ್ರವಾಗಿರುವಂತಹ ಉಸಿರಾಟ ಮತ್ತು ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸುವ ಮೂಲಕ ಗುರಿ ತಲುಪುವ ಮಾರ್ಗವನ್ನ ಏನಂತ ಕರೆದ್ರು? ರಾಜಯೋಗ ಅಂತೇಳಿ ಕರೆದ್ರು. ಮನಸ್ಸನ್ನ ಕೇಂದ್ರೀಕರಿಸಿ, ನಿಯಂತ್ರಿಸಿ ಅವುಗಳ ಮೇಲೆ ಮೂಲಕ ಗುರಿಯನ್ನ ತಲುಪುವ ಮಾರ್ಗವನ್ನೇ ನಾವು ಏನಂತ ಕರೆದ್ವಿ? ರಾಜಯೋಗ ಅಂತೇಳಿ ಕರೆದ್ವಿ. ರಾಜಯೋಗದಲ್ಲಿ 8 ಮೆಟ್ಟಿಲುಗಳನ್ನ ಸೂಚಿಸಿ ಇದನ್ನ ಅಷ್ಟಾಂಗ ಯೋಗ ಅಥವಾ ಅಷ್ಟಾಂಗ ಮಾರ್ಗ ಅಂತೇಳಿ ಕರೆದ್ರು. ಪತಂಜಲಿ ಮುನಿಗಳು ಇವುಗಳನ್ನ ಏನ್ ಮಾಡಿದ್ರು? ರಾಜಯೋಗದಲ್ಲಿ 8 ಮೆಟ್ಟಿಲುಗಳನ್ನ ಮಾಡಿದ್ರು. ಇದರಲ್ಲಿ ಈ ರಾಜಯೋಗದಲ್ಲಿ ಎಷ್ಟು ಮಾಡಿದ್ರು? 8 ಮೆಟ್ಟಿಲುಗಳು. 8 ಮೆಟ್ಟಿಲುಗಳನ್ನ ಮಾಡಿದ್ರು. ನಂತರ ಅವುಗಳಿಗೆ ಏನಂತ ಕರೆದ್ರು? ಅಷ್ಟಾಂಗ ಮಾರ್ಗದಲ್ಲಿ ಅಷ್ಟಾಂಗ ಮಾರ್ಗ ಅಂತ ಕರೆದ್ರು. ಆ 8 ಮೆಟ್ಟಿಲುಗಳನ್ನ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತೇಳಿ ಉಲ್ಲೇಖವನ್ನ ಮಾಡಿದ್ದಾರೆ. ಪತಂಜಲಿಗಳು ರಾಜಯೋಗದಲ್ಲಿ 8 ಮೆಟ್ಟಿಲುಗಳನ್ನ ಮಾಡಿದ ನಂತರ ಅವುಗಳನ್ನು ಏನಂತ ಕರೆದ್ರು? ಅಷ್ಟಾಂಗ ಮಾರ್ಗ ಅಥವಾ ಅಷ್ಟಾಂಗ ಯೋಗ ಅಂತೇಳಿ ಕರೆದ್ರು. ನಂತರ ಅವುಗಳು ಯಾವ್ಯಾವಪ್ಪ ಅಂತ ಹೇಳಿದ್ರೆ ಯಮ, ನಿಯಮ, ಪ್ರಾಣಾಯಾಮ, ಆಸನ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಯಮ ಅಂದ್ರೆ ಏನು? ನರಕಲ್ಲ. ಯಮ 8 ಮೆಟ್ಟಿಲುಗಳಲ್ಲಿ ಯಮ, ನಿಯಮ, ಆಸನ, ಧಾರಣ ಅಲ್ವಾ? ಪ್ರಾಣಾಯಾಮ. 4ನೇ ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ನೆಕ್ಸ್ಟ್ ಸಮಾಧಿ. ಈ 8 ಮೆಟ್ಟಿಲುಗಳನ್ನ ಪತಂಜಲಿ ಮುನಿಗಳು ಅಷ್ಟಾಂಗ ಮಾರ್ಗದಲ್ಲಿ ಸೂಚಿಸಿದರು. ಮೊದಲನೇದು ಯಮ. ನಾವು ಉತ್ತಮ ಸಾಮಾಜಿಕ ವ್ಯಕ್ತಿತ್ವವನ್ನ ಬೆಳೆಸಲು ಕೆಲವು ಉತ್ತಮ ನಡೆಗಳನ್ನ ಅನುಸರಿಸಬೇಕು. ನಾವು ಸಮಾಜದಲ್ಲಿ ಹೊಂದ್ಕೊಂಡು ಹೋಗ್ಬೇಕು, ಅವರು ನಮ್ಮನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಾವು ಸಮಾಜದ ಜೊತೆ ಯಾವ ರೀತಿ ಇರಬೇಕು? ಉತ್ತಮ ನಡವಳಿಕೆಯನ್ನ ಹೊಂದಿರಬೇಕು. ಅವುಗಳನ್ನ ಯಮ ಪಂಚಕಗಳು ಅಂತೇಳಿ ಕರೆದ್ರು. ಯಮದಲ್ಲಿ ನಾವು ನೋಡಿ, ಯಮ ಅಂದ್ರೆ ನರಕ ಅಂತ ಕರೆದ್ವಿ.
ಆದ್ರೆ ಇಲ್ಲಿ ಪತಂಜಲಿ ಮುನಿಗಳ ಪ್ರಕಾರ ಯಮ ಅಂದ್ರೆ ನಾವು ಸಮಾಜದೊಡನೆ ಉತ್ತಮ ನಡವಳಿಕೆಗಳನ್ನ ಹೊಂದಬೇಕು, ಉತ್ತಮ ಬಾಂಧವ್ಯವನ್ನ ಬೆಳೆಸ್ಕೋಬೇಕು. ಅವುಗಳನ್ನ ನಾವು ಯಮ ಪಂಚಕಗಳು ಅಂತ ಹೇಳಿ ಕರೆದು. ಪಂಚ ಅಂದ್ರೆ ಎಷ್ಟು? 5. ಆ ಯಮ ಪಂಚಕಗಳು ಯಾವ್ಯಾವಪ್ಪ ಅಂತ ಹೇಳಿದ್ರೆ ನೋಡಿದ್ರೆ, ಅಹಿಂಸೆ. ನಾವು ಯಮದಲ್ಲಿ ನಾವು ಉತ್ತಮ ನಡವಳಿಕೆಗಳನ್ನ ಹೊಂದಬೇಕು ಅಂತ ಹೇಳಿದ್ರೆ ನಾವು ಯಮ ಪಂಚಕಗಳನ್ನ ಹೊಂದಿದ್ರೆ ಮಾತ್ರ ನಾವು ಉತ್ತಮವಾಗಿ ಸಮಾಜದ ಜೊತೆ ಹೊಂದ್ಕೊಂಡು ಹೋಗೋದಕ್ಕೆ ಸಾಧ್ಯ. ಅವುಗಳಲ್ಲಿ ಆ ಯಮದಲ್ಲಿ 5 ಪಂಚಕಗಳು ಯಾವ್ಯಾವಪ್ಪ ಅಂತಂದ್ರೆ, ಮೊದಲನೇದು ಅಹಿಂಸೆ. ಅಹಿಂಸೆ, ನಂತರ ಸತ್ಯ, ನೆಕ್ಸ್ಟ್ ಆಸ್ತೇಯ, ನೆಕ್ಸ್ಟ್ ಬ್ರಹ್ಮಚರ್ಯ, ನೆಕ್ಸ್ಟ್ ಅಪರಿಗ್ರಹ. ಅಹಿಂಸೆ ನಾವು ಸಮಾಜದ ಜೊತೆ ನಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಅಥವಾ ನಮ್ಮ ಮನೆ ಮುಂದೆ ಯಾರಾದ್ರೂ ಓಡಾಡ್ತಾ ಇದ್ರೆ ಸುಮ್ಮನೆ ಹೋಗಿ ಹೊಡಿತಾರ? ಇಲ್ಲ ತಾನೆ. ಅವ್ ಬಂದ್ರೆ ಅವ್ರು ಮಾತಾಡ್ಸ್ತಾರೆ, ಏನಪ್ಪ ಆರಾಮ ಅಂತ. ಆರಾಮು. ಯಾಕೆ ನೀವು ಮಾತಾಡ್ಸಿದ್ರೆ ಅಂತ ಹೊಡೆದ್ರೆ ಏನಂತೀವಿ? ಅವ್ರು ಉತ್ತಮ ಸಮಾಜದ ಜೊತೆ ಉತ್ತಮ ಬಾಂಧವ್ಯವನ್ನ ಹೊಂದಿದ್ದಾರೆ ಅಂತ ಸುಮ್ಮನೆ ಜಗಳ ಮಾಡೋದು, ಸುಮ್ಮನೆ ವಿಷಯವನ್ನ ಕೆಟ್ಟದಾಗಿ ಅಪ್ಸೋದು ಮಾಡಿದ್ರೆ ಅದು ಉತ್ತಮ ಬಾಂಧವ್ಯ ಅಂತ ಅನ್ಸ್ಕೊಳ್ಳೋದಿಲ್ಲ. ಹಾಗಾಗಿ ಅಹಿಂಸೆ ಅಂದ್ರೆ ಯಾರಿಗೂ ಯಾವ ರೀತಿಯಲ್ಲೂ ನೋವನ್ನ ಉಂಟು ಮಾಡದಿರುವುದು. ಅಹಿಂಸೆ ಅಂದ್ರೆ ಯಾರಿಗೂ ನೋವನ್ನ ಉಂಟು ಮಾಡದಿರುವುದನ್ನ ನಾವು ಅಹಿಂಸೆ ಅಂತ ಕರಿತೀವಿ. ಸತ್ಯ, ಸಹಜವಾದ ವಸ್ತುಸ್ಥಿತಿಯನ್ನ ಅಥವಾ ವಿಷಯವನ್ನ ನೇರವಾಗಿ ವ್ಯಕ್ತಪಡಿಸುವುದು. ಇವೆಲ್ಲ ಗೊತ್ತಿದೆ ಅಲ್ವಾ? ಸತ್ಯ ಅಂದ್ರೆ ಏನು ಅಂತ ಹೇಳಿದ್ರೆ ಸುಳ್ಳನ್ನ ಹೇಳ್ದೇ ಇರೋದು ಅಲ್ವಾ? ಸಿಂಪಲ್ ಆಗಿ ನಾವು ಯಾವುದೇ ವಿಷಯವನ್ನ ಇದ್ದದಿದ್ದಾಗ ಹೇಳೋದನ್ನ ಸತ್ಯ ಅಂತೇಳಿ ಕರಿತೀವಿ. ಆಸ್ತೇಯ, ಕಳ್ಳತನ ಮಾಡದಿರುವುದು. ಯಾವುದು? ನಾವು ಕಳ್ಳತನವನ್ನ ಮಾಡದೇ ಇರೋದನ್ನ ನಾವು ಆಸ್ತೇಯ. ನಮ್ಮದಲ್ಲದ ವಸ್ತು ಹಾಗೂ ವಿಷಯಗಳನ್ನ ಬಯಸದೇ ಹಾಗೂ ಪಡೆಯದೇ ಇರುವುದು ಎಂದರ್ಥ. ಬ್ರಹ್ಮಚರ್ಯ, ದೈಹಿಕ ಮಾನಸಿಕ ಹಾಗೂ ಇಂದ್ರಿಯ ನಿಗ್ರಹವೇ ಬ್ರಹ್ಮಚರ್ಯ. ಯಾವುದು? ದೈಹಿಕವಾಗಿ ಮಾನಸಿಕವಾಗಿ ನಾವು ಏನನ್ನು ಮಾಡಬೇಕು, ಒಂದು ವಿಷಯದ ಬಗ್ಗೆ ನಾವು ಕೇಂದ್ರೀಕರಿಸೋದು. ಇಂದ್ರಿಯ ನಿಗ್ರಹ, ಮನಸ್ಸನ್ನ ಚಂಚಲವಾಗಿ ಅರಿಬಿಡದೇ ಇರೋದನ್ನ ನಾವು ಬ್ರಹ್ಮಚರ್ಯ ಅಂತ ಕರಿತೀವಿ. ಅಪರಿಗ್ರಹ, ಅಗತ್ಯಕ್ಕಿಂತ ಹೆಚ್ಚು ಅಥವಾ ಏನನ್ನ ದುಡ್ಡುಗಳನ್ನಾಗಿರ್ಬೋದು, ಮುಂದೆ ನನ್ನ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು ತಿನ್ನೋವಷ್ಟು ಕೂಡಿಡೋದು, ಅಗತ್ಯಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸಂಗ್ರಹ ಮಾಡೋದನ್ನ ಅಪರಿಗ್ರಹ. ಈ 5 ವಿಷಯಗಳನ್ನ ನಾವೇಂತ ಕರಿತೀವಿ? ಯಮ. ಗೊತ್ತಾಯ್ತಲ್ಲ? ಅಹಿಂಸೆ, ಸತ್ಯ, ಮತ್ತೆ ಅದು ಆಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ. ಅಹಿಂಸೆ ಅಂದ್ರೆ ಯಾರಿಗೂ ಕೂಡ ನೋವನ್ನ ಉಂಟು ಮಾಡದಿರುವುದು. ಸತ್ಯ, ಇದ್ದಾಗೆ ಹೇಳೋದು. ನಂತರ ಆಸ್ತೇಯ ಅಂದ್ರೆ ಕಳ್ಳತನ ಮಾಡದಿರುವುದು. ನಮ್ಮದಲ್ಲದೆ ಇರೋ ವಸ್ತುದ ಬಗ್ಗೆ ನಾವು ಆಸೆಯನ್ನ ಪಡದೇ ಇರೋದು. ಬ್ರಹ್ಮಚರ್ಯ ಅಂದ್ರೆ ಯಾವುದು ದೈಹಿಕವಾಗಿ ಮತ್ತೆ ಮಾನಸಿಕವಾಗಿ ಮನಸ್ಸನ್ನ ಕೇಂದ್ರೀಕರಿಸುವುದು. ನೆಕ್ಸ್ಟ್ ಅಪರಿಗ್ರಹ ಅಂದ್ರೆ ಅಗತ್ಯಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಶೇಖರಣೆ ಮಾಡೋದು. ನೋಡಿದಿರಿ ಮನೆಗಳಲ್ಲಿ ಕಾಳು ಕೊಡಿಗಳನ್ನ ಮುಂದಷ್ಟು ಮಳೆ ಬರ್ತಾ ಇಲ್ಲೋ ಅಂತೇಳಿ ಶೇಖರಣೆ ಮಾಡ್ಕೊಂತಾರೆ. ದುಡ್ಡನ್ನೇ ಆಗ್ಲಿ ಮುಂದಿನ ಪೀಳಿಗೆಗೂ ನಾವು ಹಂಗ್ ಮಾಡ್ಬೇಕು, ಹಂಗಿರ್ಬೇಕು, ಹಿಂಗಿರ್ಬೇಕು ಅಂತೇಳಿ ಎಲ್ಲ ಟಿವಿಗಳಲ್ಲೆಲ್ಲ ನೋಡಿದ್ರಿ. ಗೋಡೆ ಒಳಗೆಲ್ಲ ಇಟ್ಟು ಪ್ಲಾಸ್ಟಿಂಗ್ ಮಾಡಿರೋದನ್ನ ನೋಡ್ತೀವಲ್ವಾ ಅಲ್ವಾ? ಆ ರೀತಿಯಲ್ಲಿ ಅಗತ್ಯಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ವಸ್ತುವನ್ನಾಗಿರ್ಬೋದು ಅಥವಾ ದುಡ್ಡನ್ನಾಗಿರ್ಬೋದು ಕಾಳು ಕಡಿಗಳನ್ನು ಶೇಖರಣೆ ಮಾಡೋದೇ ಸ್ವೀಕರಿಸಬೇಕು. ನಂತರ ಎರಡನೇದು ಯಾವುದು? ನಿಯಮ. ನಿಯಮ ಯಾವುದೇ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಆರೋಗ್ಯ ಮತ್ತು ನಡವಳಿಕೆಗೆ ಸಂಬಂಧಪಟ್ಟ ನೀತಿ ನಿಬಂಧನೆಗಳನ್ನ ನಿಯಮ ಅಂತೇಳಿ ಕರಿತೀವಿ. ಯಾವುದೇ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಆರೋಗ್ಯ ಮತ್ತು ನಡವಳಿಕೆಗೆ ಸಂಬಂಧಪಟ್ಟ ನಾವು ನಮ್ದೇ ಅಲ್ಲದಿರೋ ಬೇರೆ ಒಬ್ಬ ವ್ಯಕ್ತಿಯ ವೈಯಕ್ತಿಕವಾಗಿ ಅವನ ವೈಯಕ್ತಿಕ ನಡವಳಿಕೆಗೆ ಬಗ್ಗೆ ಸಂಬಂಧಿಸಿದಂತಹದ್ದು ಯಾವುದು? ನಿಯಮ. ಅದರಲ್ಲಿ ಏನನ್ನ ನಿಯಮ ಪಂಚಕ, ಇದ್ರಲ್ಲೂ ಕೂಡ 5 ಪಂಚಕಗಳು ಇದಾವೆ. ಅವನ್ನ ಏನಂತ ಕರಿತೀವಿ? ನಿಯಮ ಪಂಚಕ. ಅದರಲ್ಲಿ ಯಮ ಪಂಚಕ ಅಂದ್ರೆ ಇದರಲ್ಲಿ ನಿಯಮ ಪಂಚಕ ಯಾವ್ಯಾವುದು? ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರಿ, ಪ್ರಣಿಧಾನ. ನಿಯಮ ಪಂಚಕಗಳು. ಮೊದಲನೇದು ಯಾವುದು? ಶೌಚ. ಎರಡನೇದು ಸಂತೋಷ. ಮೂರನೇದು ತಪಸ್ಸು.
4 ಸ್ವಾಧ್ಯಾಯ, 5 ಈಶ್ವರ ಪ್ರಣಿಧಾನ,  ಮೊದಲನೇದು ಯಾವುದು? ಶೌಚ. ದೇಹ ಹಾಗೂ ಪರಿಸರವನ್ನ ಶುಚಿಯಾಗಿಸುವುದೇ ಶೌಚ. ಜೊತೆಗೆ ನಮ್ಮ ಮನಸ್ಸನ್ನು ಕೂಡ ಶುಚಿಯಾಗಿ ಇಟ್ಕೋಬೇಕು. ಯಾವುದೇ ಒಬ್ಬ ವ್ಯಕ್ತಿಯ ವೈಯಕ್ತಿಕ ನಡವಳಿಕೆ ಮತ್ತು ದೇಹಕ್ಕೆ ಸಂಬಂಧಿಸಿದ ವಿಷಯ ಅಲ್ವಾ ಇದು. ಹಾಗಾಗಿ ಶೌಚ ಅಂದ್ರೆ ಬರೀ ದೇಹವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದೇ ಅಲ್ಲ, ನಮ್ಮ ಸುತ್ತಮುತ್ತ ಇರುವಂತಹ ವಾತಾವರಣ. ನಾವು ಯಾಕೆ ಪ್ರತಿನಿತ್ಯ ತಕ್ಷಣ ಶಾಲೆ ಆವರಣವನ್ನು ಸ್ವಚ್ಛಗೊಳಿಸಿ ಅಂತ ಹೇಳ್ತೀವಿ ಹೇಳಿ? ನಾವು ಬರೀ ಸ್ವಚ್ಛವಾಗಿರೋದಲ್ಲ, ನಮ್ಮ ಸುತ್ತಮುತ್ತ ಇರುವಂತಹ ಪರಿಸರವೂ ಕೂಡ ಏನಾಗಿರ್ಬೇಕು? ಸ್ವಚ್ಛವಾಗಿ ಇರಬೇಕು. ಜೊತೆಗೆ ಬರೀ ಪರಿಸರ ನಾವು ಎಷ್ಟು ನೀಟಾಗಿದ್ದೀವಿ ಅಂತ ಅನ್ಬಾರ್ದು. ನಮ್ಮ ಮನಸ್ಸಲ್ಲಿರೋ ಏನಿರ್ಬೇಕು? ಉತ್ತಮವಾದಂತಹ ಮನಸ್ಸು ಕೂಡ ಇರಬೇಕು. ಬರೀ ಒಂದ್ ತಕ್ಷಣ ಬೈತಾರೆ ಮಿಸ್ಸು, ಹೊಡಿತಾರೆ ಮಿಸ್ಸು ಅಲ್ಲ. ಏನು, ಯಾವ ಉದ್ದೇಶಕ್ಕೆ ಬೈತಾರೆ, ಯಾವ ಉದ್ದೇಶಕ್ಕೆ ಹೊಡಿತಾರೆ? ಮನಸ್ಸನ್ನು ಕೂಡ ಶುಚಿಯಾಗಿ ಇಟ್ಕೊಂಡಿರ್ಬೇಕು. ಒಳ್ಳೆಯ ವಿಷಯವನ್ನ ತಿಳಿಸುವಂತಹ ಮನಸ್ಸನ್ನು ಕೂಡ ಇಟ್ಕೊಂಡಿರ್ಬೇಕು. ಎರಡನೇದು ಯಾವುದು? ಸಂತೋಷ. ಸಂತೋಷ ಎಂದ್ರೆ ಆನಂದ. ಸಂತೋಷ ಅಂದ್ರೆ ಜೋರ ನಗೋದು, ಜೋರ ಬಿದ್ದು ನಗೋದು, ನಕ್ಕಂತ ಓಡಾಡೋದು ಅಲ್ಲ. ಜೊತೆಗೆ ಉಲ್ಲಾಸ ಅಂತ ಹೇಳಿ ಕೂಡ ಕರಿತೀವಿ. ಆನಂದ, ಹರ್ಷ ಮತ್ತು ಉಲ್ಲಾಸ ಅಂತ ಹೇಳಿ ಕರಿತೀವಿ. ಸಾಧಕರು ಯಾವುದನ್ನು ಬಯಸದೇ ಇದ್ದರೆ ಸಹಜವಾಗಿ ತೃಪ್ತಿಯಿಂದ ಸಂತೋಷವಾಗಿರ್ತಾರೆ. ನೋಡಿ, ಯಾವ್ದಾದ್ರು ಸಾಧನೆ ಮಾಡಿದ್ರೆ ಅಥವಾ ಯಾರನ್ನಾರು ಹೊಗಳಿದ್ರೆ ನಮಗೆ ಮನಸ್ಸಲ್ಲೇ ಏನೋ ಅಂತ ನೆನೆಸ್ಕೊಂಡ್ರೆ ಖುಷಿ ಆಗುತ್ತಲ್ವಾ? ಏನಾದ್ರು ಜಾಸ್ತಿ ಮಾರ್ಕ್ಸ್ ಬಂದಿತ್ತಪ್ಪ, ಅಥವಾ ನಿನ್ನನ್ನು ಯಾರೋ ಹೊಗಳಿದ್ರಪ್ಪ ಬಸ್ ಸ್ಟಾಪ್ ಅಲ್ಲಿ, ಅಥವಾ ನಿಮ್ಮ ರಿಲೇಷನ್ ಅಲ್ಲಿ ಫೋನ್ ಮಾಡಿ ಎಷ್ಟು ಚೆನ್ನಾಗಿದ್ದಾನಪ್ಪ ನಿಮ್ಮ ಮಗ, ನಮ್ಮ ಮಕ್ಳು ಇದ್ದಾವೆ ಹಂಗೆ ಹಿಂಗೆ ಅಂತ ಏನಾದ್ರು ಬೈದಾಗ ನಿಮ್ಮ ಮಗ ಲಕ್ಷ್ಮ ಬಂದ ತಕ್ಷಣ ಓದ್ತಾನೆ, ನಾವು ಸುತ್ತಕ್ಕೆ ಹೋಗ್ತವೆ ಅಂತೇಳಿ ಏನಾದ್ರು ನಿಮ್ಮ ಮನೆಗೆ ಲೌಡ್ ಸ್ಪೀಕರ್ ಇಟ್ಕೊಂಡು ಮಾತಾಡ್ತಿರ್ತಾರೆ. ನಿಮ್ಮ ಮಕ್ಕಳು ಅಷ್ಟು ಚೆನ್ನಾಗಿದ್ದಾರೆ, ನಮ್ಮ ಮಕ್ಳು ಹಿಂಗೆ ಅಂದ್ರೆ ನಿಮಗೆ ಏನೋ ಒಂಥರ ಖುಷಿ ಅಲ್ವಾ? ಖುಷಿಯಾಗಿರುತ್ತೆ. ಆಮೇಲೆ ಅವ್ರಿಗೆ ಏನಾಗುತ್ತೆ, ಅವ್ರ ಮನಸ್ಸಿಗೆ ಅವ್ರಿಗೆ ಒಂಥರ ಏನೋ ಮನಸ್ಸಲ್ಲೇ ಒಂಥರ ಆನಂದ, ಹರ್ಷ ಆಗ್ತೀವಿ ಕೊಡ್ತೀವಿ. ಅದನ್ನ ಹೊರಗಡೆ ವ್ಯಕ್ತಪಡಿಸಿದ್ರೆ ಮನಸ್ಸಲ್ಲೇ ನಾವು ಆನಂದಿಸ್ತೀವಿ. ನಾನೀಗ ಹೊರಗಡೆ ಯಾರನ್ನೋ ಹೋಗ್ಲಿರ್ತೀನಿ ಅಥವಾ ಬೈದಿರ್ತೀನಿ, ಅದು ನೆನ್ನೆಸ್ಕೊಂಡು ನಗ್ತಿರಲ್ಲ, ಅದನ್ನ ನಾವು ಮಿಸ್ಸಿಂಗ್ ಅಂದ್ಬಿಟ್ರಲ್ಲ ಅಂತ ಏನೋ ಒಂಥರ ಖುಷಿ. ಅದನ್ನ ಏನಂತ ಕರಿತೀವಿ? ಸಂತೋಷ. ತಪಸ್ಸು. ಶ್ರದ್ಧೆಯಿಂದ ಕೂಡಿದ ಸತತವಾದ ಪ್ರಯತ್ನವೇ ತಪಸ್ಸು. ನಾವು ಒಂದು ವಿಷಯವನ್ನ ಶ್ರದ್ಧೆಯಿಂದ ಕಲಿತು ಆ ವಿಷಯವನ್ನ ಏನ್ ಮಾಡ್ಕೊಳ್ಳೋದು? ಮನನ ಮಾಡ್ಕೊಳ್ಳೋದು ಅಥವಾ ನೆನಪಿಸ್ಕೊಳ್ಳೋದು. ಅದನ್ನೇ ನಾವು ತಪಸ್ಸು ಅಂತ ಕರಿತೀವಿ. ಇಲ್ಲಿ ಮನಸ್ಸು ವಿಚಲಿತವಾಗದಂತೆ ನೋಡಿಕೊಳ್ಳುವುದು ಅಗತ್ಯ. ನಾವು ಧ್ಯಾನ ಮಾಡಿಸ್ತೀವಿ. ಧ್ಯಾನ ಮಾಡಿದಾಗ ನಾನು ಏನಂತೀನಿ? ಮನಸ್ಸನ್ನ ಕೇಂದ್ರೀಕರಿಸಿ ಒಂದು ವಿಷಯದ ಬಗ್ಗೆ ನಾವು ಅದನ್ನ ಯಾವ ವಿಷಯದ ಬಗ್ಗೆ ನಾವು ಯೋಚನೆ ಮಾಡ್ತೀವೋ ಆ ವಿಷಯದ ಬಗ್ಗೆ ಪೂರ್ಣ ರೀತಿಯಲ್ಲಿ ನಾವು ಏನ್ ಮಾಡಬೇಕು? ಧ್ಯಾನವನ್ನ ಮಾಡಿದಾಗ ಅದು ನಮ್ಮಲ್ಲಿ ಕೇಂದ್ರೀಕರಿಸೋ ವಿಷಯ. ಹಾಗೆ ಎಲ್ಲೂ ಕೂಡ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಹಾಗಾಗಿ ಆ ಮನಸ್ಸನ್ನ ವಿಚಲಿತವಾಗದಂತೆ, ಎಲ್ಲೂ ಅರಿಬಿಡದಂತೆ ಒಂದು ಕಡೆ ಕೇಂದ್ರೀಕರಿಸೋದನ್ನ ನಾವೇನಂತ ಕರಿತೀವಿ? ತಪಸ್ಸು. ಸ್ವಾಧ್ಯಾಯ. ಸ್ವಾಧ್ಯಾಯ ಅಂದ್ರೆ ತನ್ನನ್ನು ತಾನೇ ಅಧ್ಯಯನ ಮಾಡ್ಕೊಳ್ಳೋದು. ಯಾವ ರೀತಿಯಾಗಿ? ತನ್ನನ್ನು ತಾನು ಅರಿತುಕೊಳ್ಳೋದೇ ಸ್ವಾಧ್ಯಾಯ. ನಾನು ಪ್ರಶ್ನೆ ಹಾಕೋಬೇಕು, ನೀವೇ ಪ್ರಶ್ನೆ ಹಾಕೋಬೇಕು. ನಾನು ಈಗಿರೋದು ಕರೆಕ್ಟಾ? ನಮ್ಮ ಮನೆಯವರು ಹೇಳಿದ ರೀತಿಯಲ್ಲಿ ನಾನು ಇದ್ದೀನಾ? ಅವರು ಓದೋಕೆ ಹೇಳ್ತಿದ್ದಾರೆ, ನಾನು ಓದ್ತಾ ಇದ್ದೀನಾ? ನಿಮ್ಮನ್ನು ನೀವೇ ಪ್ರಶ್ನೆ. ಸ್ವಾಧ್ಯಾಯ, ತನ್ನನ್ನು ತಾನೇ ಅಧ್ಯಯನ ಮಾಡ್ಕೊಳ್ಳೋದು. ಆತ್ಮ ಏನು? ಇದನ್ನ ಆತ್ಮವಿದ್ಯೆ, ಅಂತರವಲೋಕನ ಅಂತ ಹೇಳಿ ಕೂಡ ಕರೀತೀವಿ. ನಮ್ಮನ್ನು ನಾವೇ ಆಗಾಗ ಸ್ವವಿಮರ್ಶೆ ಮಾಡಿಕೊಳ್ಳೋದು. ನಾನು ಟೀಚರ್ಸ್ ಏನು ರೀತಿ ಇದೀನಾ? ನಾನು ನಮ್ಮ ಮನೆಯ ಸುತ್ತಮುತ್ತ ನಾನು ಈ ಪರಿಸರಕ್ಕೆ ಹೊಂದ್ಕೊಂಡಿದ್ದೀನ ಅಂತೇಳಿ ತಮ್ಮನ್ನು ತಾವೇ ಏನ್ ಮಾಡ್ಕೊಳ್ಳೋದು? ಸ್ವ ಅಧ್ಯಯ, ಆತ್ಮವಿದ್ಯೆ ಅಂತೇಳಿ ಕರೀತೀವಿ. ಈಶ್ವರ ಪ್ರಣಿಧಾನ. ತನ್ನನ್ನು ತಾನು ಸಮರ್ಪಿಸಿಕೊಳ್ಳುವುದು ಈಶ್ವರ ಪ್ರಣಿಧಾನ. ಯಾವುದಾದರೂ ಒಂದು ತತ್ವದಲ್ಲಿ, ವಿಷಯದಲ್ಲಿ, ವ್ಯಕ್ತಿಯಲ್ಲಿ, ಶಕ್ತಿಯಲ್ಲಿ ಸಂಪೂರ್ಣ ವಿಶ್ವಾಸವಿಡುವುದೇ ಆಗಿದೆ. ಯಾವುದೇ ಒಂದು ವಿಷಯದಲ್ಲಿ ನನಗೆ ಆ ವಿಷಯ ಅಂದ್ರೆ ತುಂಬಾ ಇಷ್ಟ, ಆ ಸಬ್ಜೆಕ್ಟ್ ಇದಾವೆ ನಿಮಗೆ 7 ಸ್ಪೀಡು ಸೇರಿ 7. ನಿಮಗೆ ಯಾವ ತುಂಬಾ ಇಷ್ಟ ಅಂತ ನೀವು ಹೇಳ್ಕೊತೀರಿ ಫ್ರೆಂಡ್ಸ್ ಜೊತೆ, ನನಗೆ ಆ ಕ್ಲಾಸ್ ಅಂದ್ರೆ ತುಂಬಾ ಇಷ್ಟಪ್ಪ, ಇದು ಈ ಕ್ಲಾಸ್ ಅಂದ್ರೆ ಬೋರ್, ನನಗೆ ಅವ್ರು ಬಂದ್ರೆ ಬೋರ್ ಆಗ್ತಿತ್ತು ಅಂತೇಳಿ ಹೇಳ್ಕೊಂತೀರಲ್ವಾ? ಆ ರೀತಿಯಾಗಿ ಏನು ತನ್ನನ್ನು ತಾನು ಸಮರ್ಪಿಸಿಕೊಳ್ಳುವುದು ಈಶ್ವರ ಪ್ರಣಿಧಾನ.
ನಾನು ಆ ಕ್ಲಾಸ್ ಇದ್ರೆ ನನಗೆ ಯಾವುದೇ ರೀತಿ ಚಿಂತೆ ಇಲ್ಲಪ್ಪ, ನಾನು ಆರಾಮಾಗಿರ್ತೀನಿ, ತುಂಬಾ ಚೆನ್ನಾಗಿ ಕೇಳಿಸ್ಕೊಳ್ತೀನಿ. ಈ ರೀತಿಯಾಗಿ ತನ್ನನ್ನು ತಾನು ಸಮರ್ಥಿಸಿಕೊಳ್ಳುವುದು. ಅದರಲ್ಲಿ ಯಾವ ರೀತಿಯಾಗಿ ಅಂದ್ರೆ ಒಂದು ತತ್ವದಲ್ಲಿ, ಯಾವುದಾದರೂ ಒಂದು ತತ್ವದ ಬಗ್ಗೆ, ವಿಷಯದ ಬಗ್ಗೆ, ವಿಷಯ ಅಂದ್ರೆ ಚರ್ಚಾ ಸ್ಪರ್ಧೆಗಳು ಇರ್ತವೆ ಅಲ್ವಾ, ಒಂದು ವಿಷಯವನ್ನ ಇಟ್ಟಿರೋದಿಲ್ಲ, ಆ ವಿಷಯದ ಬಗ್ಗೆ ಚರ್ಚೆ ಮಾಡೋದಾಗಿರ್ಬೋದು. ವ್ಯಕ್ತಿಯಲ್ಲಿ ನನಗೆ ಆ ಸರ್ಗಳು ಅಂದ್ರೆ ಇಷ್ಟ, ಆ ಮಿಸ್ ಅಂದ್ರೆ ಇಷ್ಟ, ವ್ಯಕ್ತಿಯಲ್ಲಿ ಏನ್ ಮಾಡೋದು, ಸಮರ್ಪಿಸಿಕೊಳ್ಳೋದು. ಶಕ್ತಿಯಲ್ಲಿ ಸಂಪೂರ್ಣವಾಗಿ ವಿಶ್ವಾಸ ಇಡುವುದು. ಈ ರೀತಿಯಾದಂತಹ ಈಶ್ವರ ಪ್ರಣೀತ. ನಂತರ ಮೂರನೇದು ಯಾವುದು, ಹಾಸನ. ಯಮ ಗೊತ್ತಾಯ್ತಲ್ಲ, ಯಮ ಪಂಚಕಗಳು ಯಾವ್ಯಾವು? ಯಮ ಪಂಚಕಗಳು ಯಾವ್ಯಾವು? ನಂತರ ನಿಯಮ ಪಂಚಕಗಳು ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣೀತ. ಇವುಗಳನ್ನ ನಿಯಮ ಪಂಚಕಗಳು ಅಂತ ಕರೀತಾರೆ, ಇವುಗಳನ್ನ ನಿಯಮ ಪಂಚಕಗಳು ಅಂತ ಹೇಳಿ ಕರೀತಾರೆ. ನಂತರ ಮೂರನೇದು ಯಾವುದು, ಆಸನ. ರಾಜಯೋಗದ ಮೂರನೆಯ ಮೆಟ್ಟಿಲು ಆಸನ. ಶರೀರದ ನಿಲುವುಗಳನ್ನ ಆಸನ ಎನ್ನುವುದು. ಶರೀರದ ನಿಲುವುಗಳನ್ನ ನಾವು ಕುತ್ಕೊಂಡು ಒಂದು ಆಸನವನ್ನು, ಯೋಗವನ್ನ ಮಾಡ್ತಾ ಇದೀವಿ ಅಂದ್ರೆ ಆ ಆಸನವನ್ನ ನೀಟಾಗಿ ಕರೆಕ್ಟಾಗಿ ಮಾಡಿದ್ರೆ ಆಸನ. ಅದೇ ರೀತಿಯಾಗಿ ನನ್ನ ಕೈ ಕಾಲುಗಳು ಎಲ್ಲೆಲ್ಲ ಸೊಟ್ಟ ಬಟ್ಟ ಇದ್ದು ನಾನು ಕಾಲು ಒಂದು ಚಾಚಿದ್ದೆ ಅಂದ್ರೆ ಅದು ಆಸನ ಅಂತೀವ? ಇಲ್ಲ. ಶರೀರದ ಏನು ನಿಲುವುಗಳನ್ನ ಆಸನ ಅಂತೇಳಿ ಕರಿತೀವಿ. ಶರೀರ ನಿಶ್ಚಲವಾಗಿ ಸುಖಕರವಾಗಿ ದೀರ್ಘಕಾಲ ಒಂದೇ ಭಂಗಿಯಲ್ಲಿ ಇರುವಂತೆ ಮಾಡಲು ಆಸನಗಳ ಅಭ್ಯಾಸ ಅತ್ಯಗತ್ಯ. ನಮ್ಮ ಕೈ ಕಾಲುಗಳು ಸಮ ಪ್ರಮಾಣದಲ್ಲಿ ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ನಾವು ಆಸನಗಳನ್ನ ಮಾಡಬೇಕು. ನಮ್ಮ ಮನಸ್ಸನ್ನು ಕೂಡ ಕೇಂದ್ರೀಕರಿಸೋದಕ್ಕೆ ಖುಷಿ ಅನಿಸುತ್ತೆ. ಯೋಗ ಮಾಡಿ, ಪ್ರತಿನಿತ್ಯ ನೀವು ಬೆಳಗ್ಗೆ ಯೋಗ ಮಾಡಿ, ಅವತ್ತು ಮನಸ್ಸು ತುಂಬಾ ಖುಷಿಯಾಗಿರುತ್ತೆ. ನಾವು ಏನೇ ವಿಷಯವನ್ನು ಹೇಳಿದ್ರು ಕೂಡ ನಿಮ್ಮ ಮನಸ್ಸು ಯಾವ ಕಡೆ ಇರುತ್ತೆ, ನಾವು ಹೇಳುವಂತಹ ವಿಷಯದ ಕಡೆ ಇರುತ್ತೆ. ಹಾಗಾಗಿ ದೀರ್ಘಕಾಲ ಒಂದೇ ಭಂಗಿಯಲ್ಲಿ ಇರುವಂತೆ ನೋಡಿಕೊಳ್ಳುವುದನ್ನ ಆಸನದ ಅಭ್ಯಾಸ ಅತ್ಯಗತ್ಯ. ಆಸನ ಬಗ್ಗೆ ಹೆಚ್ಚಿನ ವಿವರವನ್ನು ನಾವು ಪ್ರತ್ಯೇಕವಾಗಿ ಕಲಿಬೇಕು. ನಿಮಗೆಲ್ಲ ನಾವು ನೆಕ್ಸ್ಟ್ ಹೇಳಿದೀವಿ, ಯೋಗವನ್ನ ಹೊರಗಡೆ ಪ್ರಾಕ್ಟಿಕಲ್ ಆಗಿ ಮಾಡಬೇಕು ಅಂತೇಳಿ. ಅದನ್ನ ನಾವು ಯೋಗಾಸನದಲ್ಲಿ ಮಾಡಬೇಕಾದ್ರೆ ವಜ್ರಾಸನ ಅಂದ್ರೆ ವಜ್ರಾಸನದಲ್ಲೇ ಕೂರ್ಬೇಕು, ಪದ್ಮಾಸನ ಅಂದ್ರೆ ಪದ್ಮಾಸನದಲ್ಲೇ ಕೂರ್ಬೇಕು, ಏಕಪಾದ ಪದ್ಮಾಸನ, ಹಸ್ತಪಾದಂಗುಷ್ಟಾಸನ ಅಂದ್ರೆ ಹಸ್ತಪಾದಂಗುಷ್ಟಾಸನವನ್ನ ಕರೆಕ್ಟಾಗಿ ಭಂಗಿಯಲ್ಲೇ ಮಾಡಿದ್ರೆ ಮಾತ್ರ ಅದು ಹಸ್ತಪಾದಂಗುಷ್ಟಾಸನ ಅನ್ಸುತ್ತೆ. ಅದೇ ಕಾಲು ಕೈ ಹಿಂಗೆ ತಿರ್ಗೋದೆಲ್ಲ ಇರುದಿಲ್ಲ, ಅದು ಬಿಟ್ಟು ಬರೀ ಕತ್ತಷ್ಟೇ ತಿರುಗಿಸಿ ಕಾಲು ಹಿಂಗಿತ್ತು ಅಂದ್ರೆ ಅದನ್ನ ಹಸ್ತಪಾದಂಗುಷ್ಟಾಸನ ಅಂತ. ಹಾಗಾಗಿ ಪ್ರತಿಯೊಂದು ಭಂಗಿಯಲ್ಲೂ ಕೂಡ ಸಮತಟ್ಟಾಗಿ ಇರಬೇಕು, ಸಮವಾಗಿ ಇದ್ದಾಗ ಮಾತ್ರ ನಾವು ಅದನ್ನ ಆಸನ ಅಂತೇಳಿ ಕರಿತೀವಿ. ನಂತರ ನಾಲ್ಕನೇದು ಪ್ರಾಣಾಯಾಮ. ಪ್ರಾಣ ಎಂದರೆ ಜೀವ, ಉಸಿರು, ಚೈತನ್ಯ. ಅದಿದ್ರೆ ನಮ್ಮ ದೇಹಕ್ಕೆ ಬೆಲೆ ಅಲ್ವಾ? ಪ್ರಾಣ, ಜೀವ, ಚೈತನ್ಯ, ಇದನ್ನ ನಾವೇನಂತ ಕರಿತೀವಿ? ಪ್ರಾಣ ಅಂತೇಳಿ ಕರಿತೀವಿ. ಆಯಾಮ ಅಂತ ಹೇಳಿದ್ರೆ ನಿಗ್ರಹಿಸು. ಪ್ರಾಣಾಯಾಮ. ಪ್ರಾಣ ಎಂದ್ರೆ ಏನೇನು? ಜೀವ, ಚೈತನ್ಯ, ಉಸಿರು. ಆಯಾಮ ಅಂದ್ರೆ ನಿಗ್ರಹಿಸು. ಪ್ರಾಣಾಯಾಮ ಅಂದ್ರೆ ಉಸಿರು, ಚೈತನ್ಯ, ಅದನ್ನ ಏನ್ ಮಾಡ್ಬೇಕು? ನಿಗ್ರಹಿಸೋದು. ಅದನ್ನೇ ನಾವು ಪ್ರಾಣಾಯಾಮ ಅಂತೇಳಿ ಕರಿತೀವಿ. ದೇಹ ಹಾಗೂ ಮನಸ್ಸುಗಳ ನಡುವಿನ ಕೊಂಡಿಯಂತಿರುವ ಉಸಿರಾಟವನ್ನ ಕ್ರಮಬದ್ಧಗೊಳಿಸುವಂತಹ ಅಂತ ಉಸಿರಾಟವನ್ನ ಏನ್ ಮಾಡ್ಬೇಕು? ನಾವು ಉಸಿರಾಟದ ಕಡೆ ಗಮನವನ್ನ ಹರಿಸಿ ಮಾಡುವಂತಹ ಆಸನವನ್ನ ಪ್ರಾಣಾಯಾಮ ಅಂತೇಳಿ ಕರಿತೀವಿ. ಏನು? ಉಸಿರಾಟದ ಕಡೆ ನಮ್ಮ ಗಮನ ಇರಬೇಕು, ಉಸಿರಾಟದ ಕಡೆ ಮನಸ್ಸನ್ನ ಕೇಂದ್ರೀಕರಿಸಿ ಮಾಡುವಂತಹ ಪ್ರಾಣಾಯಾಮ. ಇದು ದೇಹ ಹಾಗೂ ಮನಸ್ಸುಗಳ ನಡುವಿನ ಕೊಂಡಿಯಂತಿರುವ ಉಸಿರಾಟವನ್ನ ಕ್ರಮಬದ್ಧಗೊಳಿಸುವಂತಹ ಹಂತ. ಈ ಹಂತದಲ್ಲಿ ಅನೇಕ ಉಸಿರಾಟದ ಅಭ್ಯಾಸಗಳನ್ನ ನಡೆಸುವುದಾಗಿದೆ. ಪ್ರತ್ಯಾಹಾರ. ಐದನೇದಾವುದು ಪ್ರತ್ಯಾಹಾರ. ನಿಮಗೆ 8ನೇ ಕ್ಲಾಸ್ನಲ್ಲಿ ಹೇಳಿದೀನಿ. ಪ್ರಾಣಾಯಾಮ ಅಂದ್ರೆ ಪೂರಕ, ರೇಚಕ, ಕುಂಭಕ. ಪೂರಕ ಅಂದ್ರೆ ಉಸಿರನ್ನ ಒಳಗಡೆ ತೆಗೆದುಕೊಳ್ಳೋದು. ಕುಂಭಕ ಅಂದ್ರೆ ನನಗೆ ಎಷ್ಟು ಸಾಧ್ಯನೋ ಅಷ್ಟೊತ್ತವರೆಗೂ ಆ ಉಸಿರನ್ನ ಶೇಖರಣೆ ಮಾಡೋದು. ನಂತರ ರೇಚಕ, ಉಸಿರನ್ನ ಹೊರಹಾಕೋದು. ಪೂರಕ, ಕುಂಭಕ, ರೇಚಕ. ಕುಂಭಕ ಅಂದ್ರೆ ನಮ್ಮ ಹೊಟ್ಟೆಯ ಭಾಗದಲ್ಲಿ ಹಾವಿಯಲ್ಲಿ ಏನ್ ಮಾಡ್ಬೇಕು? ಉಸಿರನ್ನ ಶೇಖರಣೆ ಮಾಡಬೇಕು. ನಂತರ ಉಸಿರಾಟದ ಅಭ್ಯಾಸಗಳು ಯಾವ್ಯಾವು ಅಂತ ಹೇಳಿದೆ. ಯಾವ್ಯಾವು? ಅನುಲೋಮ ವಿಲೋಮ ಪ್ರಾಣಾಯಾಮ. ನಂತರ ಯಾವುದು? ಸೂರ್ಯಾನುಲೋಮ ವಿಲೋಮ ಪ್ರಾಣಾಯಾಮ, ಅನುಲೋಮ ವಿಲೋಮ ಪ್ರಾಣಾಯಾಮ. ಅಂದ್ರೆ ಒಂದು ಮೂಗಿನ ಒಳ್ಳೆಯನ್ನ ಮುಚ್ಚಿ ಇನ್ನೊಂದು ಮೂಗಿನ ಒಳ್ಳೆಯ ಮೂಲಕ ಉಸಿರನ್ನ ತೆಗೆದುಕೊಳ್ಳೋದು.
ನಂತರ ಈ ಎಡಗಡೆಯ ಮೂಗಿನ ಹೊಳ್ಳೆಯನ್ನು ಮುಚ್ಚಿ ಬಲಗಡೆಯ ಮೂಗಿನ ಹೊಳ್ಳೆಯ ಮೂಲಕ ಉಸಿರನ್ನ ತೆಗೆದುಕೊಳ್ಳೋದು. ನಂತರ ಎರಡೂ ಮೂಗಿನ ಮೂಲಕ ಉಸಿರನ್ನ ಜೋರಾಗಿ ಸೌಂಡ್ ಬರೋ ರೀತಿಯಲ್ಲಿ ಉಸಿರನ್ನ ಹೊರ ಹಾಕಬೇಕು. ನಂತರ ಜೋರಾಗಿ ದೀರ್ಘವಾಗಿ ಉಸಿರನ್ನ ಒಳಗಡೆ ಹೇಳ್ಕೊಡು. ಇವುಗಳು ಆಸನ ಪ್ರಾಣಾಯಾಮದ ಆಸನಗಳು. ನಂತರ ಪ್ರತ್ಯಾಹಾರ. ಮನಸ್ಸು ಪಂಚೇಂದ್ರಿಯಗಳ ಸಹಾಯದಿಂದ ಸದಾ ಹೊರಗಿನ ವಿಷಯಗಳನ್ನ ಗಮನಿಸ್ತಾ ಇರುತ್ತೆ. ಪಂಚೇಂದ್ರಿಯಗಳು ಯಾವ್ಯಾವ? ಕಣ್ಣು, ಯಾವ್ಯಾವ್ದು ಹೇಳಿ? ಇವು ಪಂಚೇಂದ್ರಿಯಗಳು. ಇವಕ್ಕೆ ಏನೇ ಆದ್ರೂ ಕೂಡ ನಮ್ಮ ಮನಸ್ಸಿಗೆ ಏನ್ ಮಾಡುತ್ತೆ, ಇಲ್ಲಿ ಬೇಗ ಆ ವಿಷಯ ತಲುಪುತ್ತೆ. ಆಗ್ಲೇ ಚುಚ್ಚಿರುತ್ತೆ, ಖಾಲಿ ಮುಳ್ಳು ಚುಚ್ಚಿಬಿಟ್ಟಿರ್ತಲ್ಲ, ಒಳಗೋಗಿರುತ್ತೆ, ನಮ್ಗೆ ಯಾವಾಗ ಗೊತ್ತಾಗುತ್ತೆ ಆ ವಿಷಯ ಬೇಗ ಬರ್ಬೇಕಲ್ಲ ಇಲ್ಲಿಗೆ, ಹಂಗೆ ಬೇಗನೆ ತೆಗೆದ್ಬಿಡ್ತೀವಿ. ಕಾಲನ್ನು ಸುತ್ತ ತಕ್ಷಣ ಅಲ್ಲೇ ಕೈ ಬರೀ ಎಳ್ಬಿಟ್ಟಿರುತ್ತೆ, ನಾವು ಆಮೇಲೆ ಬೇಗ ತಗೊಂಡ್ಬಿಡ್ತೀವಿ. ಅದು ನಮ್ಮ ಎಲ್ಲಿ ಬರಬೇಕು ವಿಷಯ? ಮೆದುಳಿಗೆ ಬರಬೇಕು. ಹಾಗಾಗಿ ನಾವು ಈ ಪಂಚೇಂದ್ರಿಯಗಳು ಕರೆಕ್ಟ್ ಆಗಿದ್ರೆ ಮಾತ್ರ ನಾಲಿಗೆ ಏನ್ ಮಾಡುತ್ತೆ? ರುಚಿ ನೋಡುತ್ತೆ, ಕಿವಿ ಕಣ್ಣು ಬಾಯಿ ಚರ್ಮ ಸ್ಪರ್ಶಿಸುತ್ತೆ. ಈ 5 ಪಂಚೇಂದ್ರಿಯಗಳು ಕರೆಕ್ಟ್ ಆಗಿದ್ರೆ ಮಾತ್ರ ನಮ್ಮ ದೇಹ ಎಲ್ಲದಕ್ಕೂ ಕೂಡ ಸ್ಪರ್ಶಿಸೋದಿಕ್ಕೆ ಸಾಧ್ಯ. ಹಾಗಾಗಿ ಮನಸ್ಸು ಪಂಚೇಂದ್ರಿಯಗಳ ಸಹಾಯದಿಂದ ಸದಾ ಹೊರಗಿನ ವಸ್ತು ವಿಷಯಗಳನ್ನ ಗಮನಿಸ್ತಾ ಇರುತ್ತೆ. ಇಂತಹ ಮನಸ್ಸನ್ನ ಒಳಮುಖಗೊಳಿಸುವ ಪ್ರಯತ್ನವೇ ಪ್ರತ್ಯಾಹಾರ. ಇದನ್ನ ಒಳಮುಖಗೊಳಿಸೋದೇ ಅಂದ್ರೆ ಇದನ್ನ ಪ್ರತಿನಿತ್ಯ ಕಾರ್ಯಪ್ರವೃತ್ತವಾಗಿ ಮಾಡುವಂತದ್ದೇ ಯಾವುದು? ಪ್ರತ್ಯಾಹಾರ. ಪಂಚೇಂದ್ರಿಯಗಳ ಮೂಲಕ ಏನ್ ಮಾಡುತ್ತೆ? ಹೊರಗಿನ ವಸ್ತು ವಿಷಯಗಳನ್ನ ಗಮನಿಸ್ತಾ ಇರುತ್ತೆ. ಅದನ್ನ ಪ್ರತಿನಿತ್ಯ ಏನ್ ಮಾಡ್ಬೇಕು? ಅದರ ಸಹಾಯದ ಮೂಲಕ ನಾವು ಕೆಲಸವನ್ನ ನಿರ್ವಹಿಸಿಕೊಂಡು ಹೋಗೋದ್ರೆ ಪ್ರತ್ಯಾಹಾರ. ಧಾರಣ. ಧಾರಣ ಎಂದರೆ ಧರಿಸು ಅಥವಾ ಕೇಂದ್ರೀಕರಿಸು. ಧಾರಣ ಅಂದ್ರೆ ಕೇಂದ್ರೀಕರಿಸು. ಒಂದು ವಿಷಯದ ಬಗ್ಗೆ ನಾವು ನಮ್ಮ ಮನಸ್ಸನ್ನ ಕೇಂದ್ರೀಕರಿಸೋದೇ ಏನು? ಧಾರಣ. ವ್ಯಕ್ತಿಯು ತನ್ನ ಮನಸ್ಸನ್ನ ಒಂದು ವಸ್ತು ಅಥವಾ ವಿಷಯದ ಮೇಲೆ ಏಕಾಗ್ರತೆಗೊಳಿಸೋದೇ ಧಾರಣ. ಮನಸ್ಸನ್ನ ಕೇಂದ್ರೀಕರಿಸುವ ಅಚಲವಾದ ಒಂದು ಕ್ರಿಯೆ. ನಂತರ ಧ್ಯಾನ. ನಿರ್ದಿಷ್ಟ ವಸ್ತುವಿನ ಮೇಲೆ ಮನಸ್ಸು ನಿರಂತರವಾಗಿ ಅರಿಯುವುದೇ ಧ್ಯಾನ. ಮನಸ್ಸು ಇಂದ್ರಿಯಗಳನ್ನ ತನ್ನ ಹಿಡಿತದಲ್ಲಿಟ್ಟುಕೊಂಡು ಏಕಾಗ್ರತೆಯಿಂದ ದೇವರನ್ನ ಕುರಿತು ಮಾಡುವ ವಿಧಾನವೇ ಧ್ಯಾನ. ನಂತರ ಸಮಾಧಿ. ಅಷ್ಟಾಂಗ ಯೋಗದ 8ನೆಯ ಮೆಟ್ಟಿಲು ಯಾವುದು? ಸಮಾಧಿ. ಇದು ಧ್ಯಾನದ ಮುಂದುವರಿದ ಸ್ಥಿತಿ. ಈ ಹಂತದಲ್ಲಿ ವ್ಯಕ್ತಿ ವಸ್ತುವಿನಲ್ಲಿ ತಲ್ಲೀನನಾಗುತ್ತಾನೆ. ನೋಡಿ, ಒಬ್ಬೊಬ್ರು ಏನಾದ್ರೂ ಟಿವಿ ನೋಡ್ತಾ ಇದ್ರೆ ಅಥವಾ ಏನೋ ವಿಷಯವನ್ನ ಕೇಳಿಸ್ಕೊತಾ ಇರ್ತಾರೆ, ಯಾರೋ ಮಾತಾಡೋದನ್ನ. ಒಂದು ಯಾರೇ ಏನೇ ಮಾತಾಡ್ಸಿದ್ರು ಆ ಕಡೆ ಗಮನ ಇರೋದಿಲ್ಲ. ಏನು ಅಂತ ಕೇಳ್ತಾರೆ, ಸುಮ್ಮನೆ ಮತ್ತೆ ಹೇಳ್ತೀವಿ ಅಲ್ವಾ? ಟಿವಿ ನೋಡ್ಬೇಕಾದ್ರೆ ಆಗ್ಲಿ ಅಷ್ಟು ನಮ್ಮ ಮನಸ್ಸು ಏನಾಗಿರುತ್ತೆ? ಆ ವಿಷಯದಲ್ಲಿ ತಲ್ಲೀನ ಆಗಿರುತ್ತೆ. ಹಾಗಾಗಿ ಅಥವಾ ವಸ್ತುವೇ ತಾನಾಗ್ಬಿಟ್ಟಿರ್ತಾನೆ. ನಾನು ಅಲ್ಲಿದ್ದಿದ್ರೆ ಯೋಚನೆ ಮಾಡ್ಕೊಂಡಿರ್ತಾರೆ, ಫಿಲ್ಮಲ್ಲಿ ಅಥವಾ ಸೀರಿಯಲಲ್ಲಿ ಅಥವಾ ಇಲ್ಲಿ ಅದನ್ನ ಒಂದ್ಸಲ ನೋಡ್ತಾ ಇದ್ರೆ ಅವರಿಗೆ ಸಮಾಧಾನನೇ ಇರೋದಿಲ್ಲ, ತಾವೇ ಆ ವಸ್ತು ಆಗ್ಬಿಟ್ಟಿರ್ತಾರೆ. ಹಾಗಾಗಿ ಅದನ್ನ ನಾವು ಸಮಾಧಿ ಅಂತೇಳಿ ಕರಿತೀವಿ. ಆ ವಸ್ತುವಿನಲ್ಲಿ ಪರವಶನಾಗಿ ಅಮಿತ ಆನಂದವನ್ನ ಅನುಭವಿಸ್ತಾ ಇರ್ತಾನೆ. ಏನೋ ಒಂಥರ ಖುಷಿ. ಆ ಸೀರಿಯಲ್ ಬಂತು ಅಂದ್ರೆ ಖುಷಿ, ಅದ ಫಿಲ್ಮ್ ಬಂತು ಅಂದ್ರೆ ಖುಷಿ, ಅದು ಮೊಬೈಲ್ ಕೈ ಸಿಕ್ತು ಅಂದ್ರೆ ಏನೋ ಒಂಥರ ಖುಷಿ ಅಲ್ವಾ? ಈಗ ಮೊಬೈಲ್ ಬಂದ್ಬಿಟ್ಟಿದೆ, ಎಲ್ರಿಗೂ ಮೊಬೈಲ್ ಚಟ. ಮೊಬೈಲ್ ಬಂತು ಅಂದ್ರೆ ಏನೋ ಒಂಥರ ಖುಷಿಯಿಂದ ಇದಕ್ಕ ಫುಲ್ ಬ್ಲ್ಯಾಕ್ ಬಂದಿದೆ. ಏನಪ್ಪಾ ಇದಕ್ಕೂ 23 ನಿಮಿಷ ಆಗೈತಾ? ಈಗ ಬಂತ. ಆನಂದವನ್ನ ಅನುಭವಿಸ್ತಾ ಇರ್ತಾರೆ. ನಂತರ ವ್ಯಾಸ ಮುನಿಗಳು ಏನ್ ಹೇಳ್ತಾರಪ್ಪ ಅಂದ್ರೆ, ಯೋಗ ಸಮಾಧಿ ಅಂತೇಳಿ ಕೂಡ ಕರೆದಿದ್ದಾರೆ. ಅಂದರೆ ಸಮಾಧಿಯೇ ಯೋಗ, ಯೋಗವೇ ಸಮಾಧಿ. ಯೋಗವನ್ನೇ ಏನಂದ್ರೆ ವ್ಯಾಸ ಮುನಿಗಳು ಸಮಾಧಿ ಅಂತೇಳಿ ಕರೆದು, ಸಮಾಧಿಯನ್ನೇ ಯೋಗ ಅಂತೇಳಿ ಕರೆದು. ಪತಂಜಲಿ ಮುನಿಗಳು ಯೋಗ ಸೂತ್ರದಲ್ಲಿ ತಿಳಿಸಿರುವಂತೆ ನಿರಂತರ ಧ್ಯಾನವು ನಿರ್ದಿಷ್ಟ ವಸ್ತುವಿನೊಂದಿಗೆ ಒಂದಾಗಿ ತನ್ನ ಸ್ವರೂಪವನ್ನ ಕಳೆದುಕೊಂಡರೆ ಅದೇ ನಿಜವಾದ ಸಮಾಧಿ. ಈ ಸ್ಥಿತಿಯಲ್ಲಿ ದೇಹ, ಮನಸ್ಸು, ಬುದ್ಧಿ ಎಲ್ಲವೂ ಲೀನವಾಗಿ ನಾನು ನನ್ನದು ಎಂಬ ಯೋಚನೆಗಳೇ ಶೂನ್ಯವಾಗುತ್ತವೆ. ಆಗ ಸಾಧಕನು ಮಲಗಿದ್ದವನಂತೆ ವಿರಾಮದಲ್ಲಿದ್ದು ಆತನ ಬುದ್ಧಿ ಮತ್ತು ಮನಸ್ಸು ಜಾಗೃತವಾಗಿರುತ್ತದೆ. ನಮ್ಮ ಬದುಕಿನ ಉದ್ದಗಲದಲ್ಲಿ ಕಾಣುವ ಆತ್ಮಾನಂದವೇ ಸಮಾಧಿ. ಏನು ಯೋಗ ಸೂತ್ರದಲ್ಲಿ ತಿಳಿಸಿರುವಂತೆ
ನಿರಂತರವಾಗಿ ಧ್ಯಾನವು ನಿರ್ದಿಷ್ಟ ವಸ್ತುವಿನೊಂದಿಗೆ ಒಂದಾಗಿ, ನಾವು ಒಂದು ವಸ್ತುವೇ ತಾನೇ ವಸ್ತು ಅನ್ನೋ ರೀತಿಯಲ್ಲಿ ನಾವು ಧ್ಯಾನವನ್ನ ಮಾಡಿದಾಗ ತನ್ನ ಸ್ವರೂಪದಲ್ಲಿ ಕಳೆದುಕೊಂಡರೆ ಅದೇ ನಿಜವಾದ ಸಮಾಧಿ. ಈ ಸ್ಥಿತಿಯಲ್ಲಿ ದೇಹ, ಮನಸ್ಸು, ಬುದ್ಧಿ ಎಲ್ಲವೂ ಲೀನವಾಗಿ ನಾನು ನನ್ನದು ಎಂಬ ಯೋಚನೆಗಳೇ ಶೂನ್ಯವಾಗ್ತವೆ. ಅವಾಗ ನಾನು ನನ್ನವರು ಅನ್ನುವಂತಹ ಯೋಚನೆಗಳು ಮುಂದಿನ, ಈಗ ಅವಾಗಲೇ ಹೇಳಿದ್ರು ಅಪರಿಗ್ರಹದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಶೇಖರಣೆ ಮಾಡೋದಂತೆ. ಆಗ ಈ ಸಮಾಧಿ ಅಥವಾ ಯೋಗದಲ್ಲಿ ನಾವು ತಲ್ಲೀನವಾದಾಗ ಅನೇಕ ಯೋಚನೆಗಳು ನಾವು ದೂರ ಮಾಡ್ತೀವಿ. ಆಗ ಸಾಧಕನು ಮಲಗಿದ್ದವನಂತೆ ವಿರಾಮದಲ್ಲಿದ್ದು ಆತನ ಬುದ್ಧಿ ಮತ್ತು ಮನಸ್ಸು ಜಾಗೃತವಾಗಿರುತ್ತದೆ. ನಮ್ಮ ಬದುಕಿನ ಉತ್ತರದಲ್ಲಿ ಕಾಣುವ ಆತ್ಮಾನಂದವೇ ಸಮಾಧಿ. ಯೋಗದ ಅವಶ್ಯಕತೆ, ನಾವು ಯೋಗವನ್ನು ಯಾಕೆ ಮಾಡಬೇಕು, ಅದರ ಅವಶ್ಯಕತೆ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಯೋಗದ ಅವಶ್ಯಕತೆ ಎಲ್ಲಾ ಧರ್ಮ ಕಾರ್ಯಗಳ ಸಾಧನೆಗೆ ಶರೀರವೇ ಮೂಲ ಕಾರಣ. ಮಾನವನು ತನ್ನ ಬಾಳಿನ ಗುರಿ ಮುಟ್ಟಲು ಆರೋಗ್ಯವಂತ ಶರೀರ ಮುಖ್ಯ. ಆರೋಗ್ಯವೇ ಭಾಗ್ಯ ಎನ್ನುವ ಮಾತಿನಂತೆ ರೋಗಿಯಾಗಿ 100 ವರ್ಷ ಬದುಕುವುದಕ್ಕಿಂತ ನಿರೋಗಿಯಾಗಿ 3 ವರ್ಷ ಬದುಕುವುದು ಲೇಸು. ನೋಡಿ, ರೋಗ ಬಂದಿರೋರು ಹಾಸಿಗೆ ಮೇಲೆ ಮಲಗಿರ್ತಾರೆ. ಅವನಿಗೆ ಬದುಕಬೇಕು, ನಾನು ಎಲ್ಲರ ಜೊತೆ ಚೆನ್ನಾಗಿರ್ಬೇಕು ಅಂತ ಆಸೆ ಇರುತ್ತೆ. ಆದ್ರೆ ಅವನಲ್ಲಿ ಇರುವಂತ ಕಾಯಿಲೆ ಅದಕ್ಕೆ ಆಸ್ಪದವನ್ನ ಮಾಡಿಕೊಡೋದಿಲ್ಲ. ನಾವು ಚೆನ್ನಾಗಿದ್ದೀವಲ್ವಾ, ಹಾಗಾಗಿ ನಾವೇನ್ ಮಾಡ್ಬೇಕು, ಖುಷಿಯಾಗಿ ರೋಗಿಯಾಗಿ 100 ವರ್ಷ ಬದುಕೋದಕ್ಕಿಂತ ನಿರೋಗಿಯಾಗಿ 3 ವರ್ಷ ಖುಷಿಯಾಗಿ ನನಗೆ ಏನು ಇಷ್ಟ ತಿನ್ಕೊಂಡು ಆರಾಮ ಫ್ರೆಂಡ್ಸ್ಗಳ ಜೊತೆ ಆರಾಮಾಗಿ ಇಟ್ಕೊಂಡು ಇರ್ಬೇಕಲ್ವ. ನಾವು ಅದಕ್ಕೆ ಹೇಳೋದು, ಓಡಾಡ್ಬೇಕಾದ್ರೆ ತರಕಾರಿಗಳನ್ನ ತಿನ್ನಿ ಅಂತ ಯಾಕೆ ಹೇಳ್ತೀವಿ, ಕಾಯಿಲೆ ಯಾವುದು ಕೂಡ ನಿಮ್ಮ ಹತ್ರ ಬರೋದಿಲ್ಲ. ನಂತರ ಸೊಪ್ಪು, ಹಸಿ ತರಕಾರಿಗಳು, ಮೊಳಕೆ ಕಾಳುಗಳು, ಮನೆ ಊಟವನ್ನೇ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ. ಅದೇ ನಂತರ ಮತ್ತೇನಪ್ಪ ಅಂತಂದ್ರೆ, ಹೊರಗಡೆ ಓಡಾಡ್ಬೇಕಾದ್ರೆ ತುಂಬಾ ಹುಷಾರಾಗಿ ಓಡಾಡಿ. ಗಾಡಿ ವೆಹಿಕಲ್ಗಳು ಓಡಾಡ್ತಿರ್ತಾರೆ, ಒಂದು ಕಾಲು ಹೊತ್ತು ಅಂದ್ರೆ ಬಹಳ ಕಷ್ಟ, ಒಂದು ಕೈ ಏನಾದ್ರು ಆಯ್ತು ಅಂದ್ರೆ ಕಷ್ಟ, ತಲೆಗೆ ಹೊಡ್ತಾ ಬಿದ್ದು ಯಾವುದೋ ಒಂದು ಬ್ರೈನಲ್ಲಿ ಒಂದು ನರ ಏನಾದ್ರು ಲೂಸ್ ಆಗ್ತು ಅಂದ್ರೆ ಬಹಳ ಕಷ್ಟ ಅಲ್ವಾ. ಆಗ ನೀವು ಹಾಸಿಗೆ ಮೇಲೆ ಮಲಗಿರ್ತಿರಲ್ಲ, ಅದು ಎಲ್ರಿಗೂ ಬಹಳ ನೋವು ಉಂಟು ಮಾಡುತ್ತೆ. ನೀವು ಎಲ್ಲರ ಜೊತೆ ಎಲ್ಲರೂ ಹೆಂಗಿರ್ತಾರ ಇರೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಹಾಗಾಗಿ ಆ ಥರ ಕಾಯಿಲೆಗಳನ್ನು ತಂದುಕೊಂಡು ಹಾಸಿಗೆ ಮೇಲೆ 100 ವರ್ಷ ಬದುಕು ಮಲಗಿ ಜೀವನ ಮಾಡೋದಕ್ಕಿಂತ ನಿರೋಗಿಯಾಗಿ ಯಾವುದೇ ಕಾಯಿಲೆ ಇಲ್ಲಪ್ಪ, ನಾನು ಆರಾಮಾಗಿದ್ದೀನಪ್ಪ, ನನಗೆ ಎಲ್ಲ ಯಾವುದೇ ಕಾಯಿಲೆ ನಮ್ಮ ಹತ್ರ ಬರ್ತಿಲ್ಲ, ಕೈ ಕಾಲುಗಳೆಲ್ಲ ನೆಟ್ಟಿಲ್ಲ ನಾನು ಅಂದು 3 ವರ್ಷ ಬದುಕಿದ್ರೆ ಸಾಕು ಅಂತೇಳಿ ಹೇಳ್ತಾರೆ. ನಂತರ ಅದಕ್ಕಾಗಿ ನಮ್ಮ ಬಾಳಿನ ಕೊನೆಯವರೆಗೂ ಉತ್ತಮ ಆರೋಗ್ಯವನ್ನು ಹೊಂದಿರಬೇಕಾಗುತ್ತೆ. ಉತ್ತಮ ಆರೋಗ್ಯವನ್ನು ಹೊಂದಬೇಕು ಅಂದ್ರೆ ಬರೀ ಟಿವಿ ನೋಡಿ ಕಣ್ಣಾಗಿ ನೋಡ್ಕೊಳ್ಳೋದಲ್ಲ, ಬರೀ ಮೊಬೈಲ್ ನೋಡಿ ಕಣ್ಣಾಗಿ ನೋಡ್ಕೊಳ್ಳೋದಲ್ಲ. ಮೊಬೈಲ್ ನೋಡಿ ಕಣ್ಣಿನ ಜೊತೆ ತಮ್ಮ ತಲೆನೂ ಸರಿನಾಗುತ್ತೆ ಅಲ್ವಾ. ಹಾಗಾಗಿ ಉತ್ತಮ ಆರೋಗ್ಯವನ್ನ ಹೊಂದಿರಬೇಕಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ದೈಹಿಕ ಚಟುವಟಿಕೆಗಳು ಕಡಿಮೆಯಾಗಿ ಮಾನಸಿಕ ಒತ್ತಡ, ನಿದ್ರಾಹೀನತೆ, ಚಿಂತೆಗಳು, ಆಡಂಬರದ ಜೀವನ, ಆಧುನಿಕ ಆಹಾರ ಸೇವನೆ ಮುಂತಾದವುಗಳಿಂದ ಅನೇಕ ಬಾಧೆಗಳು ಅಧಿಕವಾಗಿ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯ ಕೊರತೆಯುಂಟಾಗಿ ಮಾನವನು ನರಳುತ್ತಾ ಇದ್ದಾನೆ. ಕರೆಕ್ಟ್ ಅಲ್ವಾ? ಇದು ನರಳುತ್ತಾ ಇದ್ದಾನಲ್ಲ. ಮುಂದುವರಿದು ಏನಾಗಿದೆ, ತಂತ್ರಜ್ಞಾನ ಮುಂದುವರೆದ ನಂತರ ಮಂಚೆಯಲ್ಲಿ ಸಣ್ಣರಿದ್ದಾಗೆಲ್ಲ ರುಬ್ತಾ ಇದ್ರು, ದೊಡ್ಡಿ ಕಲ್ಲಲ್ಲಿ ತಿರುತ್ತಾ ಇದ್ರು. ಈಗ ಮಿಕ್ಸಿ ಬಂದ್ಬಿಟ್ಟಿದೆ, ಬರಲ್ ಅನ್ಸೋದು ಸುಳ್ಳಿರೋದು. ಅವಾಗೆಲ್ಲ ಬಟ್ಟೆ ತೊಳಿತಾ ಇದ್ರು, ನೀರು ಎಳ್ಕೊಂಡ್ಬರ್ತಾ ಇದ್ರು, ನೀರು ಹೊತ್ಕೊಂಡ್ಬರ್ತಾ ಇದ್ರು. ಇಲ್ಲಿ ಒಂದು ಕೊಡ ನೀರು ತೊಗೊಂಬರ್ರಿ ಅಂತ ಗಂಡು ಮಕ್ಳೇ 2 ಹೋಗ್ತಾರೆ ಒಂದು ಕೊಡ ತರೋದಕ್ಕೆ. ಅವಾಗೆಲ್ಲ 2 ಕೊಡ ಎಳ್ಕೊಂಡ್ಬರೋರು, ಹೊರಗಡೆಯಿಂದ ತಂದು ತೊಟ್ಟಿ ಸುರಿಯೋರು. ನೀರುಗಳನ್ನ ಕಾಯಿಸ್ತಾ ಇದ್ವಿ, ಒಲೆಗಳ ಕಟ್ಟಿಗೆ ತಗೊಂಡ್ಬರ್ತಾ ಇದ್ವಿ. ಕುಳ್ಳುಗಳು ಬರ್ತಾವಲ್ವಾ, ಸಗಣಿ ಕುಳ್ಳು, ಬೇಸಿಗೆ ರಸದಲ್ಲಿ ಬರೀ ಅದೇ ಕೆಲಸ. ಹೊಲಗಳಿಗೆ ಹೋಗಿ ಹಾಸ್ಕೊಂಬಂದು ಅವನ್ನೆಲ್ಲ ನೀಟಾಗಿ ಒತ್ತಿ ಈ ಥರ ಮೇಲೆ ಒಟ್ಟಿ ಅದನ್ನ ಮಳೆಗಾಲದ ಮಳೆ ಬಂದು ನೆನೆಯೋ ಥರ ನೋಡ್ಕೋಬೇಕಿತ್ತು. ಕುಳ್ಳುಗಳನ್ನ, ಬೆಂಡುಗಳನ್ನ ಎಲ್ಲ ಶೇಖರಣೆ ಮಾಡಿರ್ತಾ ಇದ್ವಿ ನೀರುಗಳನ್ನ ಕಾಯಿಸೋದಕ್ಕೆ. ದೈಹಿಕವಾಗಿ ಚಟುವಟಿಕೆಗಳನ್ನ ಮಾಡ್ತಾ ಇದ್ವಿ. ಆಗ ಯಾವುದೇ ರೀತಿ ಕಾಯಿಲೆಗಳು ಬರ್ತಿರ್ಲಿಲ್ಲ. ಈಗ ಹಂಗೇನಿಲ್ಲ, ಗೀಸರ್ ಸ್ವಿಚ್ ಹಾಕಿದ ತಕ್ಷಣ ಬಿಸ್ತೀರು ಅಲ್ವಾ, ಹೀಟ್ರು ಕರೆಂಟ್ ಕೊಡಪಾನೆ ಹಾಕಿದ ತಕ್ಷಣ ನೀರು ಕಾಯುತ್ತೆ. ಈ ರೀತಿಯಾಗಿ ಏನಾಗ್ಬಿಟ್ಟಿದ್ದೀವಿ, ನಾವು ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದೀವಿ. ನಂತರ ಆಧುನಿಕ ಆಹಾರ ಕ್ರಮ, ಫುಡ್ಡಲ್ಲೂ ಕೂಡ ಏನೇ ಇಲ್ಲ. ಅವಾಗೆಲ್ಲ ಹಾಗೆ ಅಂತ ಮಾಡ್ತಾ ಇದ್ರು, ನೆಲದೊಳಗಡೆ ದೊಡ್ಡ ಗುಂಡಿಗಳನ್ನ ತಂದು ಕಾಳುಗಳನ್ನ ಶೇಖರಣೆ ಮಾಡ್ತಾ ಇದ್ರು. ಯಾವುದೇ ರೋಗಗಳು, ಹುಳಗಳು ಆಗ್ತಾ ಇರಲಿಲ್ಲ ಕಾಳು ಕಡಿಗಳಿಗೆ. ರಾಗಿ, ಜೋಳ ಎಲ್ಲವನ್ನು ಚೀಲ ಕಟ್ಟಿ ಭೂಮಿ ಒಳಗಡೆ ಏನು ಹಾಗೆ ಅಂತ ಇದ್ದವ್ರು ನೋಡಿದ್ರೆ ಹಾಗೆ ಬಳ್ಳಿ ನೆಲ ಪಹಾಡಿ ಅಂತ ಕರೀತಾರೆ.
ಅವಕ್ಕೆ ಮೇಲ್ಗಡೆ ಅಲ್ಲಿಗೆ ಹಾಕಿ ಮುಚ್ಚಿರ್ತಿದ್ರು. ನೆಕ್ಸ್ಟ್ ಅವ್ರಿಗೆ ಯಾವಾಗ ಕಾಳು ಕಡಿಗಳು ಬೇಕೋ ಅವ್ರು ಓಪನ್ ಮಾಡಿ ತಗೊಳ್ತಾ ಇದ್ರು. ಆಗ ಹುಳುಗಳು ಹತ್ತುತ್ತಾ ಇರಲಿಲ್ಲ ಅವಕ್ಕೆ. ಅವುಗಳನ್ನ ಬೇಕಾದಾಗ ಅವನ್ನ ವರ್ಷ 2 ವರ್ಷ ಗಂಟಲೆ ನೆಲಗಳಲ್ಲಿ ಇಡ್ತಾ ಇದ್ರು. ಆ ಆಹಾರಗಳಿಗೆ ಏನೂ ಆಗ್ತಿರಲಿಲ್ಲ. ಈಗೆಲ್ಲ ಏನು ಔಷಧಿಗಳನ್ನ ಸಿಂಪಡಿಸಿ ಏನಾಗ್ತಿದೆ, ನಾವೆಲ್ಲ ವಿಷ ಪದಾರ್ಥಗಳನ್ನ ಸೇವನೆ ಮಾಡ್ತಾ ಇದ್ದೀವಿ.